ಮತ್ತೆ ಕೆಲಸದಲ್ಲಿ ಅವರು ಸೇರಿಸ್ಕೊಳ್ತಾರೆ. ಇಂದಿರಾ ಗಾಂಧಿಯವರಿಗೆ ಈ ರೀತಿ ಥ್ರೆಟ್ ಇದೆ ಅಂತ ಗೊತ್ತಾದ ಮೇಲೆ ಅವರಿಗೆ ಬುಲೆಟ್ ಪ್ರೂಫ್ ವೆಸ್ಟ್ ಹಾಕ್ಕೊಳ್ಳೋದಕ್ಕೆ ಹೇಳಿರ್ತಾರೆ. ಆದರೆ ಈ ಒಂದು ಘಟನೆ ನಡೆದಂತಹ ದಿನ ಅವರು ಆ ಬುಲೆಟ್ ಪ್ರೂಫ್ ವೆಸ್ಟ್ನೂ ಸಹ ಹಾಕಿರೋದಿಲ್ಲ. ಎರಡನೇದಾಗಿ ನಾವು ನೋಡಿದ್ರೆ ಯಾವಾಗಲೂ ಅಲ್ಲಿ ರೆಡಿಯಾಗಿ ನಿಂತಿರ್ತಿದ್ದಂತಹ ಆ್ಯಂಬುಲೆನ್ಸ್ ಏನಿದೆ ಅದರ ಡ್ರೈವರ್ ಮಿಸ್ಸಿಂಗ್. ಮೂರನೇದೇನು ಅಂದರೆ ಈ ಸತ್ವಂತ್ ಸಿಂಗ್ ಇದಾನಲ್ಲ, ಅವನು ಆ ದಿನ ತನಗೆ ತುಂಬ ಹೊಟ್ಟೆ ನೋವಿದೆ, ಆದ್ದರಿಂದ ನನಗೆ ಈ ಬಾತ್ರೂಮ್ನ ಸಮೀಪದಲ್ಲೇ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವನು ರಿಕ್ವೆಸ್ಟ್ ಮಾಡಿರ್ತಾನೆ. ಯಾಕಂದರೆ ಬಿಯಾನ್ ಸಿಂಗ್ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರ. ಆ ಸತ್ವಂತ್ ಸಿಂಗ್ಗೆ ಆಗ ವಯಸ್ಸು 22. ಅವನು ಇಲ್ಲಿ ಅಂದರೆ ಇಂದಿರಾ ಗಾಂಧಿಯವರ ನಿವಾಸದಲ್ಲಿ ಕೆಲಸಕ್ಕೆ ಸೇರಿ ಒಂದು 5 ತಿಂಗಳ ಅಷ್ಟೇ ಆಗಿರುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ಈ ರೀತಿ ಘಟನೆ ನಡೆದಾಗ ಒಂದು ಅರ್ಜೆಂಟ್ನಲ್ಲಿ ಒಂದು ಆ್ಯಂಗ್ಸೈಟಿಯಲ್ಲಿ ಯಾರೂ ಹಾಸ್ಪಿಟಲ್ಗೆ ಇನ್ಫಾರ್ಮ್ ಮಾಡದೇ ಇರೋದು. ಹೀಗೆ ಹಲವಾರು ವಿಷಯಗಳು ಇದರಲ್ಲೇ ನಾವು ಗಮನಿಸಬೇಕಾಗುತ್ತೆ. ಬಿಯಾನ್ ಸಿಂಗ್ ಹಾಗೂ ಸತ್ವಂತ್ ಸಿಂಗ್ ಮತ್ತು ಕೆಹರ್ ಸಿಂಗ್ ತಾವು ಇಂದಿರಾ ಗಾಂಧಿಯವರ ಹತ್ಯೆ ಮಾಡುವ ಮೂಲಕ ಈ ಆಪರೇಷನ್ ಬ್ಲೂ ಸ್ಟಾರ್ ಏನಿದೆ ಅದರಿಂದ ಸಿಖ್ ಜನಾಂಗದವರಿಗೆ ಉಂಟಾದಂತಹ ಒಂದು ನೋವೇನಿದೆ ಅದಕ್ಕೆ ನಾವು ಒಂದು ರಿವೆಂಜ್ನ ತಗೊಂಡ್ವಿ ಅಂತ ಅವರು ಸಂತೋಷ ಪಡ್ತಾರೆ. ಆದರೆ ಈ ಒಂದು ಹತ್ಯೆಯ ಬಳಿಕ ಸಿಖ್ ಜನಾಂಗದವರ ಮೇಲೆ ನಡೆದಂತಹ ಹಲ್ಲೆ ಏನಿದೆ ಅದು ತುಂಬ ಬೇಸರವನ್ನು ನೀಡುವಂಥದ್ದು. ಇಂದಿರಾ ಗಾಂಧಿಯವರ ಹತ್ಯೆಯ ಬಳಿಕ 4 ದಿನಗಳ ಕಾಲ ಪಂಜಾಬ್ನಲ್ಲಿ ಮಾತ್ರ ಅಲ್ಲದೆ ಇಡೀ ದೇಶದಲ್ಲಿ ಸಿಖ್ಖರ ಮೇಲೆ ಹಲ್ಲೆಗಳು ನಡೀತು. ಆ ಒಂದು ಹಲ್ಲೆಯಲ್ಲಿ ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ 3350 ಜನ ಸಿಖ್ಖರು ತೀರಿ ಹೋದರು ಅಂತ ಹೇಳಲಾಗ್ತಾ ಇದೆ. ಆದರೆ ಬೇರೆ ಮೂಲಗಳು ಏನು ಹೇಳುತ್ತಂದರೆ 8,000ದಿಂದ 16,000 ಸಿಖ್ಖರು ಅದರಲ್ಲಿ ಮರಣ ಹೊಂದಿದರು ಅಂತ ಹೇಳುತ್ತೆ. ತುಂಬ ಬೇಸರ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ಈ ರೀತಿ ಆಪರೇಷನ್ ಬ್ಲೂ ಸ್ಟಾರ್ನಿಂದ ಸಿಖ್ಖರಿಗೆ ಉಂಟಾದಂತಹ ತೊಂದರೆ ಇರಬಹುದು. ಅದರ ನಂತರ ಇಂದಿರಾ ಗಾಂಧಿಯವರ ಹತ್ಯೆ, ಇಂದಿರಾ ಗಾಂಧಿಯವರ ಹತ್ಯೆ ನಂತರ ಸಿಖ್ಖರಿಗೆ ನಡೆದಂತಹ ಒಂದು ವಿಷಯಗಳು ಏನಿದೆ ಇದೆಲ್ಲ ಭಾರತದ ಇತಿಹಾಸದಲ್ಲಿ ಒಂದು ಕರಾಳವಾದಂತಹ ಚಾಪ್ಟರ್ಗಳಿವೆ. ಇಡೀ ವಿಶ್ವದ ಗಮನವನ್ನು ಸೆಳೆದಂತಹ ಇಂದಿರಾ ಗಾಂಧಿಯವರ ಹತ್ಯೆ ಏನಿದೆ ಅದು ನಮ್ಮೆಲ್ಲರಿಗೂ ತುಂಬ ಬೇಸರವನ್ನು ಉಂಟು ಮಾಡುವಂತಹ ವಿಷಯ. ಅದರ ಹಿಂದೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದದ್ದು ಈ ಆಪರೇಷನ್ ಬ್ಲೂ ಸ್ಟಾರ್. ಇಂದಿರಾ ಗಾಂಧಿಯವರನ್ನ ಹತ್ಯೆ ಮಾಡುವಷ್ಟು ಮಟ್ಟಿಗೆ ಈ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಏನಾಯಿತು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ.